ಹಾಯ್ ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಈ ವಿಡಿಯೋಲಿ ವಿಷಯ ಏನು ಅಂದರೆ, ನಾನು ಇನ್ಮೇಲಿಂದ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನನಗೆ 35 ಇಯರ್ಸ್ ಆಗ್ತಿದೆ. ಮದುವೆ ಆಗಿ ಇಬ್ಬರು ಮಕ್ಕಳಿದ್ದಾರೆ. ಆ್ಯಕ್ಚುಲಿ ನಾನು ಇದಕ್ಕೆ ಮುಂಚೆ ತುಂಬ ವರ್ಷದಿಂದ ಬಾಡಿ ಬಿಲ್ಡಿಂಗ್ ಕಾಂಟೆಸ್ಟ್ ಅಂತೆ, ಬಾಡಿ ಟ್ರಾನ್ಸ್ಫಾರ್ಮೇಷನು, ಹುಡುಗನ ರೆಡಿ ಮಾಡೋದು ಇದೆಲ್ಲ ಮಾಡಿದ್ದೆ. 2015 ನಾನು ಕಾಂಪಿಟೇಷನ್ಗೆ ಅಂತ ರೆಡಿ ಆಗಿತ್ತು. ಅದೇ ವರ್ಷದಲ್ಲೇ ನನ್ನ ಮದುವೆನೂ ಆಯಿತು. ತುಂಬ ಜನಕ್ಕೆ ರಾಂಗ್ ಪ್ರೂವ್ ಮಾಡಬೇಕಾಗಿತ್ತು ನಾನು. ನೋಡಿ, ಮದುವೆ ಇವಾಗ ಕಾಂಪಿಟೇಷನ್ ರೆಡಿ ಆಗಬೇಕು, ಬಾಡಿನ ಫಿಟ್ಟಾಗಿ ಇಟ್ಕೋಬೇಕು ಅಂದರೆ ಮದುವೆಗೆ ಮುಂಚೆನೇ ಮದುವೆ ಆದಮೇಲೆಲ್ಲ ಮಾಡೋಕ್ಕಾಗಲ್ಲ ಅಂತಾರಲ್ಲ, ಅದನ್ನು ರಾಂಗ್ ಪ್ರೂವ್ ಮಾಡಬೇಕಾಯಿತು. ಆ್ಯಕ್ಚುಲಿ ನನ್ನ ಜಿಮ್ ಇತ್ತಲ್ಲ, ಜಿಮ್ಮಲ್ಲಿರೋ ಕ್ಲೈಂಟ್ಸ್ಗೂ ಅಷ್ಟೇ ಆ ಥರ ಪ್ರೂವ್ ಮಾಡಬೇಕಾಯಿತು. ಅದಕ್ಕೆ ನಾನು ಮದುವೆ ಆಗಿದ್ದ ಇಯರಲ್ಲೇ ನಾನು ಫಸ್ಟ್ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿದ್ದು. ಮಿಸ್ಟರ್ ಬ್ಯಾಂಗ್ಳೂರು, ಮಿಸ್ಟರ್ ದಾಸರಳ್ಳಿ ಎರಡೂ ಕಾಂಪಿಟೇಷನಲ್ಲಿ ಪ್ಲೇಸ್ ಆಯಿತು ನನಗೆ. ಅದಂಗೆ ಕಂಟಿನ್ಯೂ ಆಗ್ತಾ ಇತ್ತು. ಮಗು ಆಯಿತು, ಆದ್ರೂ ನಾನು ಇದನ್ನು ಮೇಂಟೈನ್ ಮಾಡ್ತಾನೆ ಇದ್ದೆ. ಬಟ್ ಯಾವಾಗ 2020 ಲಾಕ್ಡೌನ್ ಆಯಿತು, ಅದಾದಮೇಲೆ ಎಲ್ಲ ಸ್ಟಾಪ್ ಆಗೋಯ್ತು. ಇವಾಗ ಮತ್ತೆ ಏನಕ್ಕೆ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಅಂದರೆ, ಒಂದು ಗೋಲ್ ಇಲ್ಲ ಅಂದರೆ ನಾವು ಫಿಟ್ಟಾಗಿರೋ ಕಷ್ಟ. ಡೈಲಿ ವರ್ಕೌಟ್ ಮಾಡ್ತಾ ಇರ್ತೀನಿ, ಮಿನಿಮಮ್ ಡೈಟ್ ಮಾಡ್ತಾ ಇರ್ತೀನಿ, ಆದ್ರೂ ಆ ಇಂಟೆನ್ಸಿಟಿಯಾಗಿ ವರ್ಕೌಟ್ ಮಾಡೋದು, ಹೆಲ್ತಿಯಾಗಿರೋಕ್ಕೆ ಕಷ್ಟ ಆಗುತ್ತೆ. ಈ ಥರ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಮಾಡಿದಾಗ ನಾವು ಚೆನ್ನಾಗಿ ಪುಷ್ ಮಾಡ್ಬೋದು ನಮ್ಮನ್ನು. ಅದಕ್ಕೆ ಇನ್ಮೇಲಿಂದ ನನ್ನ ಚಾನಲಲ್ಲಿ ನನ್ನ ಟ್ರಾನ್ಸ್ಫಾರ್ಮೇಷನ್ನು, ನನ್ನ ಪ್ರೋಗ್ರೆಷನ್ ವೀಡಿಯೋಸ್ ಆಗಲಿ, ಡೈಟ್ ಬಗ್ಗೆ ನಾನು ಏನೇನು ಡೈಟ್ ಮಾಡ್ತೀನಿ, ಏನೇನು ವರ್ಕೌಟ್ ಮಾಡ್ತೀನಿ ಅನ್ನೋದೆಲ್ಲ ನನ್ನ ಚಾನಲ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿ ಆಲ್ರೆಡಿ 3 ಡೇಸ್ ಆಯಿತು. 3 ಡೇಸ್ ಮುಂಚೆ ನಾನು ವೆಯ್ಟ್ ಚೆಕ್ ಮಾಡಿದಾಗ ನಾನು 76 kg ಇದ್ದೆ. 3 ಡೇಸ್ ಮುಂಚೆ ನನ್ನ ಬಾಡಿ ಕಂಡೀಷನ್ ಇದು ಫುಲ್ ನೋಡಿ, ಮಸಲೆಲ್ಲ ಏನೂ ಇಲ್ಲ, ಅಪ್ಪರ್ ಬಾಡಿ ಎಲ್ಲ ವೀಕ್ ಆಗೋಗಿದೆ. ಮಿಡ್ ಸೆಷನಲ್ಲಿ ಎಷ್ಟು ಫ್ಯಾಟ್ ಬಂದಿದೆ ಅಂತ ಬ್ಯಾಕ್ ತಿರುಗಿ ತೋರಿಸ್ತೀನಿ ನೋಡಿ. ಬ್ಯಾಕಲ್ಲಿ ಲವ್ ಹ್ಯಾಂಡಲ್ಸ್ ನೋಡಿ, ಸೈಡಲ್ಲಿ ಎಷ್ಟು ಬಂದ್ಬಿಟ್ಟಿದೆ. ಇದು ಬಂದು ಒಂದು ಬೇಸಿಕ್ ಪ್ಯಾರಾಮೀಟರ್ ನಮ್ಮ ಬಾಡಿನ ಚೆಕ್ ಮಾಡೋಕ್ಕೆ. ಸೊ ಬಿಫೋರ್ ಹೆಂಗಿದೆ, ಆಫ್ಟರ್ ಹೆಂಗಿದೆ ಅಂತ ನಮ್ಮ ರಿಸಲ್ಟ್ನ ಮಾನಿಟರ್ ಮಾಡೋಕ್ಕೆ ಇದೊಂದು ಮೆಥಡು. ಇದೇ ಥರ ತುಂಬ ಬೇರೆ ಬೇರೆ ಮೆಥಡ್ಸ್ ಎಲ್ಲ ಇರುತ್ತೆ. ಆ್ಯಕ್ಯುರೇಟಾಗಿ ನಮ್ಮ ಬಾಡಿ ಹೆಂಗೆ ಚೇಂಜ್ ಆಗ್ತಿದೆ ಅಂತ ಗೊತ್ತಾಗಬೇಕು ಅಂದರೆ ನಾವು ಇದು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. BMI ಇದನ್ನು 100% ಆ್ಯಕ್ಯುರಸಿ ಇರಲ್ಲ. ಇದರಲ್ಲೂ ತುಂಬ ವಿಷಯ ಕನ್ಸಿಡರ್ ಮಾಡಿ ಒಂದು ಅಂದಾಜಾಗಿ ಬರುತ್ತೆ. ಇದಕ್ಕಿಂತ ಬೆಸ್ಟು ಅಂದರೆ ಕ್ಲಿಪ್ಪರ್. ಇದರಲ್ಲಿ ಟೆಸ್ಟ್ ಮಾಡಿಕೊಂಡು ನಾನು ಮಾನಿಟರ್ ಮಾಡ್ಕೊತೀನಿ. ಇವಾಗ ನನ್ನ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಬಂದು 16% ಇದೆ 76 kgಯಲ್ಲಿ. ಸೊ ನೆಕ್ಸ್ಟು 3 ಮಂತ್ಸ್ಗೋ ಇಲ್ಲಾಂದರೆ 6 ಮಂತ್ಸ್ಗೋ ಇನ್ನೂ ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡಿದ್ಮೇಲೆ ನಿಮಗೆ ಹೇಳ್ತೀನಿ. ಸೊ ಅಷ್ಟು ದಿನದಲ್ಲಿ ನನ್ನ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟು ಕಮ್ಮಿ ಆಗಿದೆ, ಎಷ್ಟು ಮಸಲ್ ಬಿಲ್ಡ್ ಆಗಿದೆ ಅನ್ನೋದು ಇದೇ ಮೆಥಡಲ್ಲಿ ಟೆಸ್ಟ್ ಮಾಡಿ ಚೆಕ್ ಮಾಡ್ತೀನಿ. ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಯೂಶ್ವಲ್ ಆಗಿ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂದರೆ ನೀವು ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದ ತಕ್ಷಣ ನೋಡಿದ್ರೆ ಅದರಲ್ಲಿ 90 ಡೇಸಲ್ಲಿ 6 ಪ್ಯಾಕ್ ಎಲ್ಲ ಬಂದುಬಿಟ್ಟಿರುತ್ತೆ. ಅದು ಸ್ಟೆರಾಯ್ಡ್ಸ್ ಯೂಸ್ ಮಾಡದೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೆ 23 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ. ನಾನು ಜಿಮ್ ಓಪನ್ ಮಾಡಿ 13 ಇಯರ್ಸ್ ಆಯಿತು. ನನಗೆ ಗೊತ್ತು ಎಕ್ಸಾಕ್ಟ್ಲಿ ಯಾವ ಫಿಸಿಕ್ಕು ಹೆಂಗೆ ಚೇಂಜ್ ಆಗಿದೆ ಅಂತ. ಬಟ್ ನಾನು ಅದೇ ಥರ ಮಾಡಿದ್ರೆ ಆಗಲ್ಲ. ಯಾಕಂದರೆ ನಾನು ಸೋಷಿಯಲ್ ಮೀಡಿಯಲ್ಲಿ ಇಂಪ್ರೆಸ್ ಮಾಡೋಕ್ಕೆ ಹೋಗಿ ನನ್ನ ಹೆಲ್ತ್ ನಾನು ಹಾಳು ಮಾಡ್ಕೊಳ್ಳೋಕೆ ನಾನು ರೆಡಿ ಇಲ್ಲ. ಅದಕ್ಕೆ ನಾನು ನ್ಯಾಚುರಲ್ ಆಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಸೊ ನನ್ನ ಫಾಲೋ ಮಾಡ್ತಾರೆ, ನಿಮ್ಗೇನಾದರೂ ಯೂಸ್ ಆಗ್ಬೋದು. ನಿಮ್ಮ ಹೆಲ್ತನ್ನ ಮೇಂಟೈನ್ ಮಾಡೋಕ್ಕೆ, ನಿಮ್ಮ ಫಿಸಿಕ್ನ ಮೇಂಟೈನ್ ಮಾಡೋಕ್ಕೆ, ನಾನು ಮಾಡೋ ವರ್ಕೌಟ್ಸು, ಡಯೆಟ್ಟು ಕೊಡೋ ಟಿಪ್ಸು ನಿಮ್ಗೆ ಯೂಸ್ ಆಗ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಈ ವಿಡಿಯೋ ಏನು ಅನಿಸಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.